ಈ ಹಿಂದೆ ಊಟ ತನ್ನಿಚ್ಚೆ ನೋಟ ಪರನಿಚ್ಚೆ ಅಂತ ಹೇಳ್ತಾ ಇದ್ರು. ಇವಾಗ ಹೆಂಗಾಗೋದೆ ಅಂದ್ರೆ ಊಟ ಡಾಕ್ಟ್ರಿಚ್ಚೆ ನೋಟ ನಮ್ಮಿಚ್ಚೆ. ಹಾಗಾಗಿ ಆ ಡಾಕ್ಟ್ರಿಚ್ಚೆ ಊಟ ಆಗ್ಬಾರ್ದು ಅಂದ್ರೆ ಈಗಿನಿಂದಲೇ ಕ್ರೀಡೆನಲ್ಲಿ ಎಲ್ಲರೂ ತೊಡಕಬೇಕು. ಯಾಕೆಂದ್ರೆ ಇವತ್ತು ಕ್ರೀಡೆ ಇಲ್ಲದೆ ಹೋದ್ರೆ ನೀವೇನೂ ಸಾಧನೆ ಮಾಡಕ್ಕೆ ಆಗಲ್ಲ. ಯಾಕೆ ನಮ್ಮ ಪ್ರಾಥಮಿಕ ಶಿಕ್ಷಣದಿಂದಲೇ ಕ್ರೀಡೆಯನ್ನ ಒಂದು ಕ್ಷೇತ್ರ ಪಠ್ಯೇತರ ವಿಷಯವಾಗಿ ಮಾಡಿದ್ದಾರೆ ಅಂದ್ರೆ, ಮೊದಲು ಪ್ರತಿಯೊಬ್ಬ ವಿದ್ಯಾರ್ಥಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿದ್ರು ಮಾತ್ರ ಅವನು ಚೆನ್ನಾಗಿ ಓದಬಲ್ಲ, ಚೆನ್ನಾಗಿ ಆಟ ಆಡಬಲ್ಲ, ಚೆನ್ನಾಗಿ ಇವತ್ತು ಒಬ್ಬ ದೇಶದ ಒಬ್ಬ ಆಸ್ತಿ ಅಂತ ಹೇಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಕ್ರೀಡೆಯನ್ನ ಪ್ರಾಥಮಿಕ ಶಿಕ್ಷಣದಲ್ಲೇ ಆರಂಭಿಸಿದ್ದಾರೆ. ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಇವತ್ತು ಸಾಧನೆ ಅನ್ನೋದು ಸಾಧಕನ ಸೊತ್ತೆ ಹೊರತು ಸೋಮಾರಿಗೆ ಸೊತ್ತಲ್ಲ. ಯಾವತ್ತೂ ಅಷ್ಟೇ ಐಲ್ಡಾಗಿರ್ಬೇಡಿ, ಆಗೋದಿಲ್ಲ ಅಂತ ನೆಗೆಟಿವ್ ಮನೋಭಾವನೆ ಯಾವ ಮಕ್ಕಳಲ್ಲೂ ಇರಬಾರ್ದು. ನಾನು ಮಾಡ್ತೀನಿ, ನಾನು ಗೆಲ್ತೀನಿ, ನಾನು ಚೆನ್ನಾಗಿ ಓದ್ತೀನಿ, ಈ ಧನಾತ್ಮಕ ಚಿಂತನೆಯನ್ನ ಎಲ್ಲರೂ ಅಳವಡಿಸ್ಕೋಬೇಕು ಅಂತ ನಾನು ಮಕ್ಕಳಿಗೆ ತಿಳಿ ಹೇಳ್ತಾ, ಈ ಕ್ರೀಡಾಕೂಟ ನಮ್ಮ ಮೇಡಮ್ ಅವ್ರು ಹೇಳ್ದಂಗೆ ಬಹಳ ತುರ್ತು. ನಿನ್ನೆ ಹಬ್ಬದ ಮಾರನೆ ಮೀಟಿಂಗು ಎಲ್ಲ ಸಿದ್ಧತೆ ಒಂದೇ ದಿನ. ಹಾಗಾಗಿ ನಮ್ಮ ಡಿಒ ಮೇಡಮ್ನವರ ಮಾರ್ಗದರ್ಶನದಂತೆ ಕಸಬಾ ಹೋಬಳಿ ಇನ್ನು ಚಾಲನೆ ಕೊಟ್ರೆ 3 ದಿನ ಇನ್ನು ಚೆನ್ನಾಗಿ ನಡೆಯುತ್ತೆ. ಯಾಕೆಂದ್ರೆ ಇವತ್ತು ಫಸ್ಟ್ ಉದ್ಘಾಟನೆ ಮಾಡಿ ಸಂತೋಷದಿಂದ ಎಲ್ಲರೂ ಕಸಬಾ ಹೋಬಳಿ ಕೊಡುವ, ಇನ್ನು ಮುಂದೆ ತಾಲೂಕು ಮಟ್ಟ ಜಿಲ್ಲಾ ಹಂತದ ಕ್ರೀಡಾ ಕಾರ್ಯಕ್ರಮಗಳಿದೆ. ಇದು ಕಾರ್ಯಕ್ರಮವನ್ನು ನಮ್ಮ ದೈಹಿಕ ಶಿಕ್ಷಣ ವಿಭಾಗದವರು ಬಹಳ ಶಿಸ್ತಿನಿಂದ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ವಿಶೇಷವಾಗಿ ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂದ್ರೆ ಯಾಕೆ